ಬ್ರೋ ಅವ್ರಿಗೆ PS ಹೊಸಕೆರೆಹಳ್ಳಿ ಕೊಟ್ಬಿಡಿ. ಹೇಳಿದ್ದೀನಿ ಬ್ರೋ. ಸೊ ಗಾಯ್ಸ್, ಕ್ಲಿಯರಾಗಿ ಕಾಣುತ್ತೆ. ನೀವು DJI ಆ್ಯಕ್ಷನ್ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರೆ ಅವ್ರದ್ದೇ ಒಂದು ಪರ್ಟಿಕ್ಯುಲರ್ ಆ್ಯಪ್ ಬರುತ್ತೆ DJI ಅಂತ. ಸೊ ನೀವು ಆರಾಮಾಗಿ ಮೊಬೈಲ್ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ಆರಾಮಾಗಿ ಬರ್ತಾಯಿದೆ. ಸೊ ನಾನು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ. ಇಫ್ ಯು ಸಿ ಕ್ಲಿಯರ್ಲಿ ಐ ಥಿಂಕ್ ನಾವು ಯು ಕ್ಯಾನ್ ಸಿ. ಸೊ ನೀವು ಬೇಕಿದ್ರೆ ಇಲ್ಲೂ ಡೌನ್ಲೋಡ್ ಮಾಡ್ಕೊಬೋದು, ಇಲ್ಲೂ ರೆಕಾರ್ಡ್ ಆಗ್ತಿರುತ್ತೆ, ಆರಾಮಾಗಿ ರೆಕಾರ್ಡ್ ಆಗ್ತಿರುತ್ತೆ. ಸೊ ನನ್ನ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂದರೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಮೊಬೈಲ್ ಆ್ಯಂಡ್ರಾಯ್ಡ್ ಇತ್ತು ಅಂದರೆ ಯು ಕ್ಯಾನ್ ಸ್ಟಿಕ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಸಿ ವಾಟ್ ಎವರ್ ಯು ಡೂ. ನೀವೇನೇನು ವೀಡಿಯೋ ಮಾಡ್ತೀರಾ ಅಂತ ಆರಾಮಾಗಿ ಇಲ್ಲಿ ನೋಡ್ಬೋದು. ಸೊ ನನ್ನ ಬೈಕ್ ನೋಡ್ತಿರ್ಬೋದು, ನನ್ನ ಕ್ಯಾಮ್ರಾ ಈ ಕಡೆ ಇದೆ, ಆರಾಮಾಗಿ ಇಲ್ಲಿ ಈ ಕಡೆ ಕಾಣ್ತಾ ಇದ್ದೀನಿ. ಸೊ ನಿಮ್ಮ ಕ್ಯಾಮ್ರಾ ಈ ಕಡೆ ಹೋಗುತ್ತೆ, ಅಲ್ಲಿ ಆರಾಮಾಗಿ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ನೀವು ಫಸ್ಟ್ ಟೈಮ್ ಮೋಟೋ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ, ಏನೂ ಕಾಣ್ತಾ ಇಲ್ಲ ಅಂದರೆ ಸೊ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್ ಅನ್ಬೋದು. ಸೊ ನೀವು ಆರಾಮಾಗಿ ಬೈಕ್ ಓಡಿಸ್ತಾ ಇಲ್ಲಿ ನೋಡ್ಕೊಬೋದು ಯಾಕಡೆ ಆ್ಯಂಗಲ್ ಇದೆ, ಸೊ ಕ್ಯಾಮ್ರಾ ಯಾಕಡೆ ಆಗ್ತಾಯಿದೆ ಅಂತ. ಬಿಕಾಸ್ ನೀವು ಕ್ಯಾಮ್ರಾ ಆನ್ ಮಾಡಿ 3-4 ಇಲ್ಲ ಸೆಕೆಂಡ್ಗೆ ನೀವು ಸ್ಕ್ರೀನ್ ಆಫ್ ಆಗುತ್ತೆ, ಸ್ಕ್ರೀನಲ್ಲಿ ಕಾಣಲ್ಲ ಏನು, ಜಸ್ಟ್ ಬ್ಲಿಂಕ್ ಆಗ್ತಿರುತ್ತೆ ಅಷ್ಟೇ ರೆಕಾರ್ಡ್ ಆಗ್ತಿದೆ ಅಂತ. ನೀವೇನಾದರೂ ನೋಡಬೇಕು ಅಂದರೆ ಆ್ಯಂಡ್ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್, ಯು ಕ್ಯಾನ್ ಸಿ ಹಿಯರ್. ಸೊ ಆರಾಮಾಗಿ ಎಲ್ಲ ಕಾಣ್ತಾ ಇದೆ. ಸಿ ಆ್ಯಂಡ್ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್. ಇದು ಒಂಥರ ಒಳ್ಳೆ ಥರನೇ. ಸೊ ಆರಾಮಾಗಿ ಕೂಲಾಗಿದೆ. ದಿ ಬೆಸ್ಟ್ ಪಾರ್ಟ್ ಏನು ಅಂದರೆ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದೇ ಆ್ಯಪಲ್ಲಿ ನೀವು ಕ್ಯಾಮ್ರಾ ನೀವು ಚಿಪ್ ತೆಗೆದು ಅದನ್ನು ಸಿಸ್ಟಮ್ಗೆ ಹಾಕಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ಮೊಬೈಲಲ್ಲಿ ಇರುತ್ತೆ. ಜಸ್ಟ್ ಬಿಕಾಸ್ ಆಫ್ ನಿಮ್ಮ ಕ್ಯಾಮ್ರಾ ಆನ್ ಆಗಿರಬೇಕಷ್ಟೆ. ಸೊ ನೀವು ಕ್ಯಾಮ್ರಾ ಆನ್ ಆಗಿದ್ದರೆ ಆರಾಮಾಗಿ ಅಲ್ಲಿಂದನೇ ಡೌನ್ಲೋಡ್ ಮಾಡಿಕೊಂಡು ಸೊ ನೀವೆಲ್ಲ ಎಡಿಟಿಂಗ್ ಆಪ್ಷನ್ ಇರುತ್ತೆ, ಆರಾಮಾಗಿ ಎಡಿಟ್ ಮಾಡಿ ನೀವು ಪೋಸ್ಟ್ ಮಾಡ್ಬೋದು. ಅಥವಾ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ಬೋದು, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ವಾಟ್ ಎವರ್, ಸೊ ನೀವು ಎಲ್ಲಿ ಬೇಕೋ ಅಲ್ಲಿ ಪೋಸ್ಟ್ ಮಾಡ್ಬೋದು. ಐ ಥಿಂಕ್ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್ DJI ಅವ್ರದಿಂದ. ಇದೊಂದು ಕಾರಣಕ್ಕೆ ನೀವು DJIಗೆ ಹೋಗಿ ಅಂತೀರಿ, ಬಿಕಾಸ್ ಅವ್ರದ್ದು ಕ್ಲಾರಿಟಿ ಇರ್ಬೋದು, ಅವ್ರದ್ದು ಅಂತ ಪ್ರಾಡಕ್ಟ್ ಇರ್ಬೋದು 101% ಜೆನ್ಯೂನ್ ಆಗಿರುತ್ತೆ. ಐ ಥಿಂಕ್ 18,000ಕ್ಕೆ ಈ ಥರ ಒಂದು ಪ್ರಾಡಕ್ಟ್ ಬಂದಿದೆ ಅಂದರೆ ನನಗೆ ತುಂಬ ಬರ್ತಿದೆ. ಬಿಕಾಸ್ ಇದು 25,000 ಆಫರ್ ಪ್ರೈಸ್ ಬಿಟ್ಟು 25,000. ಆಫರ್ ಇಲ್ಲ ಅಂದರೆ ಇಟ್ಸ್ ಅರೌಂಡ್ 30,000 32,000 ಆಗುತ್ತೆ ಬರೀ ಸ್ಟ್ಯಾಂಡರ್ಡ್ ಕಾಂಬೋಗೆ. ನೀವೇನಾದರೂ ಅಡ್ವೆಂಚರ್ ಕಾಂಬೋ ಬೇಕು ಅಂದರೆ ಅರೌಂಡ್ 40,000 ಆಗುತ್ತೆ. ಅದಕ್ಕೆ 2 ಬ್ಯಾಟ್ರಿ ಎಕ್ಸ್ಟ್ರಾ ಬರುತ್ತೆ ಆ್ಯಂಡ್ ಮೋರ್ ಓವರ್ ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ ಆ್ಯಂಡ್ ಒಂದು ಪೌಚ್ ಬರುತ್ತೆ ಅಷ್ಟೇ. ನನಗೇನೋ ಅದು ಸೂಟೇಬಲ್ ಅನ್ನಿಸ್ತಿಲ್ಲ, ಯಾಕೆ 10,000 ಜಾಸ್ತಿ ಕೊಡಬೇಕಂತ. ನಾನು ಸಾಕು ಒಂದು ಬ್ಯಾಟ್ರಿನ ಯೂಸ್ ಮಾಡ್ಕೊತೀನಿ ಆ್ಯಂಡ್ ಒಂದು ಪವರ್ ಬ್ಯಾಂಕ್ ಇದೆ, ಅದರಿಂದ ಚಾರ್ಜ್ ಮಾಡಿ ಆರಾಮಾಗಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀನಿ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಬ್ರೋ. ಇದು ಸಿ ಆರಾಮಾಗಿ ರೆಕಾರ್ಡ್ ಆಗ್ತಿದೆ, ಎಲ್ಲಿ ಬೇಕಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಸೊ ನಾನು ನೆಕ್ಸ್ಟ್ ಹೋಗ್ಬೇಕಿದ್ರೆ ಹೇಳ್ತೀನಿ, ಅಲ್ಲಿವರೆಗೂ ಪಾಸ್ ಮಾಡಿರ್ತೀನಿ.